ಇಲ್ಲಿಂದ ನಮ್ಮ ಸಂತೆ ಸ್ಟಾರ್ಟ್ ಆಗುತ್ತೆ. ನೀನೇ ತಗೊಬೇಕು ತರಕಾರಿ ಎಲ್ಲ ಕಾಂತಿಯಾ? ಎಷ್ಟು ರೂಪಾಯಿ ಕೊಡೋಣ ಈಗ? ಏನ ಎಷ್ಟು? 30 ರೂಪಾಯಿ 100 ಗ್ರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ PS ಲೋಕ ಯೂಟ್ಯೂಬ್ ಚಾನಲ್. ಸೊ ಇದು ಮಂಡೇ ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ನನ್ನ ಮಗ ಇಬ್ಬರು ಸಂತೆಗೆ ಹೋಗ್ತಾಯಿದ್ದೀವಿ. ನನ್ನ ಮಗಳನ್ನ ಅವ್ರ ಚಿಕ್ಕಿ ಮನೇಲಿ ಬಿಟ್ಬಿಟ್ಟು ಇಬ್ಬರು ಸಂತೆಗೆ ಹೋಗ್ತಾಯಿದ್ದೀವಿ. ನನ್ನ ಮಗ ನೋಡ್ರಿ ಎಲ್ಲಿ ಹೋಗ್ತಾರ. ಸಂತೆ ನಡೆಯೋದು ಕೆಳಗಡೆ ಮೇನ್ ರೋಡಿಂದ ಡೌನಲ್ಲಿ ಹುಳಿಯಾರು ರೋಡಲ್ಲಿ. ಜಸ್ಟ್ ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಆಗತ್ತಷ್ಟೇ ನಡ್ಕೊಂಡು ಹೋದರೆ. ಬಾರ ಹಿಂಗೆ ಬೈಕಲ್ಲಿ ಹೋದರೆ ಒಂದು 2-3 ಮಿನಿಟ್ಸ್ಗೆಲ್ಲ ಹೋಗಿಬಿಡ್ತೀವಿ. ಸೊ ಈವ್ನಿಂಗ್ ಒಂದು ಒಳ್ಳೆ ನೋಡಿ ಹೆಂಗೆ ಹೋಗ್ತಾನೆ. ನೆಟ್ಟು ಒಂದು ಕಡೆ ನೆಟ್ಟಿಗೆ ಹೋಗೋದಿಲ್ಲ. ಹೊರಡು ತುಂಬ ಕೊಂಡ್ಕೊಂಡೆ. ನಾವು ಹಿಂಗೆ ಆಡ್ತಿದ್ವಿ ನೋಡಿದ್ದಾಗ. ನೀಟಾಗಿ ನಡ್ಕೊಂಡು ಹೋಗ್ತಿರ್ಲಿ, ಹಿಂಗೆ ಕೊಂಡ್ಕೊಂಡು ಹೋಗೋದು, ಓಡೋಗೋದು. ಯಾರು ಆಮೇಲೆ ಎಲ್ಲೂ ಹೋಗಲ್ಲ. ಬರಲಿ ಸುಮ್ಮನೆ. ಸೊ ಗೈಸ್, ನಮ್ಮ ಮನೆಯವರು ಬರೋಲ್ಲ, ನಾನು ಮನೇಲಿ ಇರ್ತೀನಿ ಅಂತ ಹೇಳಿ ನಮ್ಮಿಬ್ಬರನ್ನ ಕಳಿಸಿದ್ರು ನಡ್ಕೊಂಡು ಬರೋದಕ್ಕೆ. ಸೊ ಈಗ ಅವರು ಬಂದವ್ರು ಮತ್ತೆ ವಾಪಸ್. ಹಾಂ, ಕೀಯಲ್ಲಿ ಯಾಕೆ ಬಂದು? ನಮ್ಮೂರು ಮೈನ್ ರೋಡು ಸರ್ಕಲ್. ಆಗುತ್ತೆ ಸಂತೆ ಸ್ಟಾಪ್ ಇಲ್ಲಿಗೆ. ಇಲ್ಲಿಂದ ನಮ್ಮ ಸಂತೆ ಸ್ಟಾರ್ಟ್ ಆಗುತ್ತೆ. ಧರ್ಮಸ್ಥಳಕ್ಕೆ ಗೊತ್ತಿಲ್ಲ. ಸೊ ಇವಾಗ ಪಾಪು ನಿಂಗೊಂದು ಚಾಲೆಂಜು. ಈಗ ನಿನ್ನ ಕೈಯಲ್ಲಿ ದುಡ್ಡು ಕೊಡ್ತೀನಿ ನಾನು. ನಿನ್ನ ಕೈಯಲ್ಲಿ ದುಡ್ಡು ಕೊಡ್ತೀನಿ, ನೀನೇ ತಗೊಬೇಕು ತರಕಾರಿ ಎಲ್ಲ. ತಾಂತೀಯಾ? ಹಾಂ, ನಿನಗೆ ಯಾವ ತರಕಾರಿ ಇಷ್ಟ ಬರುತ್ತೋ ಅದು ತಗೊಬೇಕು. ಚಾಲೆಂಜ್ ಅದರಲ್ಲಿ. ಮತ್ತು ಯಾವುದೇ ತರಕಾರಿ ಗೊತ್ತಿಲ್ಲ ನಿನಗೆ? ಹಾಂ, ಸೌತೆಕಾಯಿ, ಬೀನ್ಸು ಮತ್ತು ಬಿಟ್ಟರೆ ಬೇರೆ ತರಕಾರಿ ಗೊತ್ತಿಲ್ವಾ? ಹಾಂ ಹಾಂ ಟೊಮೊಟೊ, ಹಾಂ ಹಸಿಮೆಣಸಿನಕಾಯಿ, ಹಾಂ ಹಸಿಮೆಣಸಿನಕಾಯಿ, ಹಾಂ ಒಣಮೆಣಸಿನಕಾಯಿ, ಹಾಂ ಕ್ಯಾರೆಟು. ನಾನು ಹೇಳ್ತೀನಿ ಈಗ. ನಮ್ಮ ಮನೇಲಿ ಒಂದು ಸ್ವಲ್ಪ ತರಕಾರಿ ಇದ್ದಾವೆ, ಆಯಿತಾ? ಮನೇಲಿ ಒಂದು ಸ್ವಲ್ಪ ತರಕಾರಿ ಇದ್ದಾವೆ. ಆ ತರಕಾರಿ ಎಷ್ಟು ತರಕಾರಿ ಇದ್ದಾವೆ ನಾನು ಹೇಳ್ತೀನಿ. ಅದನ್ನು ಬಿಟ್ಟು ಬೇರೆ ತರಕಾರಿ ನೀನು ತಗೊಬೇಕು. ಅದನ್ನು ಬಿಟ್ಟು ಬೇರೆ ತರಕಾರಿ ತಗೊಬೇಕು ಅಂತೀಯಾ? ಇದ್ರೊಳಗಡೆ ಇನ್ನೂ ಸಂತೆ ಇದೆ. ಹೋಗಿ ಮುಂದೆ. ಏನ ಸೀಗಡಿ ನೋಡಿ, 150 ರೂಪಾಯಿ ಕೊಡ್ತೀನಿ ನಿನಗೆ. ಹಾಂ, ಅದ್ರಲ್ಲಿ ನೀನು ತಗೊಬೇಕು ತರಕಾರಿ. ತಗೊಂತೀಯಾ? ತಗೊಬೇಕು. ಏನೇನು ತರಕಾರಿ ಗೊತ್ತಾ? ಟೊಮೊಟೊ, ಮೆಣಸಿನ್ಕಾಯಿ, ಕ್ಯಾರೆಟು, ಬೀಟ್ರೊಟ್ಟು, ಆಮೇಲೆ ಆಲೂಗಡ್ಡೆ. ಇದಿಷ್ಟು ಐತೆ. ಕ್ಯಾರೆಟು, ಬೀಟ್ರೊಟ್ಟು, ಆಲೂಗಡ್ಡೆ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಮನೇಲಿ ಐತೆ. ಇನ್ನು ಮಿಕ್ಕಿ ತರ್ಕೊಬೇಕು ನೀನೆ. ನಿನ್ನ ಕೈಯಲ್ಲಿ ಕೊಡ್ತೀನಿ. 150 ರೂಪಾಯಿ ಅಷ್ಟೇ ಸಾಕು. ಅರ್ಧ ತರಕಾರಿ ಮನೇಲೆ ಐತಲ್ಲ, ಇನ್ನು ಅರ್ಧಕ್ಕೆ ನೀನು ತಗೊಬೇಕು, ಆಯಿತಾ?
ಕರೆಕ್ಟಾಗಿ ಎಲ್ಲ ತಗೊಂಡ್ರೆ ನಿನಗೆ ಕನ್ಫ್ಯೂಸ್ ಆದರೆ ನನಗೆ ಕೇಳಬೇಕು. ಚೇಂಜಿಂದ ಏನಾರು ಕನ್ಫ್ಯೂಸ್ ಆದರೆ ಕೇಳಬೇಕು. ಆಮೇಲೆ ಅವರು ಚೇಂಜ್ ಕೊಟ್ಟಾಗ ನೀಟಾಗಿ ಎಣಿಸ್ಕೋಬೇಕು. ಮತ್ತು ನೋಟ್ನು ನೀಟಾಗಿ ನೋಡ್ಬೇಕು, ಅರ್ಧೋಗಿರೋದು ಕೊಡ್ತಾರಾ ಏನು ಅಂತ. ಆಯಿತಾ? ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯ ಅಲ್ವಾ? ಹಾಂ, ಎಷ್ಟು ಕೊಡ್ತೀನಿ? ಹಾಂ, ಬಾ. ಎಲ್ಲಿಂದ ತಾಂತೀಯ ಎಲ್ಲಿ? ಹೇಳಿದ್ನಲ್ಲ, ಇನ್ನೊಂದು ಹೇಳ್ತೀನಿ. ಟೊಮೊಟೊ, ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೋಟು, ಹಸಿಮೆಣ್ಸಿನ್ಕಾಯಿ ಈತೆ ತಗ. ದುಡ್ಡು ಎಷ್ಟು ಕೊಟ್ಟಿನಿ ಹೇಳು? 200 ರೂಪಾಯಿ. ಹಾಂ, ನಡಿ. ಇವಾಗ ಏನೇನು ತಾಂತೀಯ ನೋಡ್ತೀನಿ. ಶುಂಠಿ ಏನೋ ತರಕಾರಿನೇ ತಾಂಬೋದು. ನೋಡಿ, ಇಲ್ಲಿ ಎಲ್ಲಿ ತಾಂತೀಯ? ಅಲ್ಲಿ ತಾಣೋಣ ಬಾ, ಅಲ್ಲಿ ಜನ ಇಲ್ಲ ನೋಡು. ಎಲ್ಲ ಏನೇನು ತರಕಾರಿ ಇದ್ದಾವೆ, ಎಲ್ಲಿ ತಾಂತೀಯ ನೋಡಿ. ಇಲ್ಲಿ ಬೀನ್ಸು, ಗೆಣಸು ಎಲ್ಲ ಐತೆ. ಹೇಳು ಅಂಕಲ್, ಬೀನ್ಸ್ ಎಷ್ಟು ಅಂತ? ತಗ. ನೋಡಿ ಎಷ್ಟು ತರಕಾರಿ ಇದಾವಲ್ಲ, ಯಾವ್ದು ಇದಾವೆ ತರಕಾರಿ? ಯಾವ್ದೇಳು ತೋರಿಸು. ತೊಂಡೆಕಾಯಿ. ತಗ, ಬೀನ್ಸ್ ಹಾಕ್ಸ್ಕೊ. ಬೀನ್ಸ್ ಹಾಕ್ಸ್ಕೊ. ಯಾವ್ದು ಅಂಕಲ್? ಇದೇ ಕೊಡ್ರಿ. ಹಾಕ್ಸ್ಕೊತ. ನೆಕ್ಸ್ಟ್ ಏನೈತಿ? ನೆಕ್ಸ್ಟ್ ಯಾವ್ದು ಅಂತೀಯ ನೋಡಿ? ಆಲೂಗಡ್ಡೆ ಐತೆ, ಮೂಲಂಗಿ ಕೆಜಿ ಕೇಳು. ಹಾಂ, ಕೊಡ್ರಿ. ಗೆಣಸು ಐತೆ, ಬೆಂಡೆಕಾಯಿ ಐತೆ. ತಗ. ಇದೆ, ಕೊಡು. 30. ಹಾಂ, ಬೇಡ ಅಂಕಲ್, ಇದೆ ಇಸ್ಕೊ. ಈರುಳ್ಳಿ ನಾನು ತಾಂತೀನಿ. ಬೆಳ್ಳುಳ್ಳಿ ಎಷ್ಟು ಅಂಕ? ಬೆಂಡೆಕಾಯಿ ಚೆನ್ನಾಗಿದಾವ ಆಂಟಿ? ಕೊಡ್ರಿ ಅರ್ಧ ಕೆ ಜಿನೇ. ಅರ್ಧ ಕೆ ಜಿ 20? 1/4 ಕೆ ಜಿ ಕೊಡ್ರಿ ಸರ್. 10 ರೂಪಾಯಿ. ಅಷ್ಟೇ. 20 ಕೊಡೋಚೆ ದುಡ್ಡು. ಬೇಡ ಬೇಡ, ಐತೆ ಅದೆಲ್ಲ. ಬೀಟ್ರೋಟ್ ಐತಂತೆ. ಹಾಕೋ. ಎಷ್ಟು ಕೊಟ್ಟೆ? ಎಷ್ಟಾಯಿತು? ಎಷ್ಟು? 1/4 ಕೆ ಜಿ ಶುಂಠಿ? ಎಷ್ಟು ಉಳೀತು ಪಾಪು? 60 ರೂಪಾಯಿ ಉಳೀತು. ಮತ್ತಿನ್ನೇನೈತೆ ನೋಡು. ಇವೆಲ್ಲೇ ತಗೊಂಡಿಯಲ್ಲ. ಮತ್ತಿನ್ನೇನೈತೆ? ಎಲೆಕೋಸು ನೋಡೋಣ ಬಾ. ಸೌತೆಕಾಯಿ ಏನು ತಗ? ನಿನ್ಕೋಸ್ಕರ ತಗ. ಕೇಳು ಎಷ್ಟು ಸೌತೆಕಾಯಿ ಕೆಜಿ? ಅರ್ಧ ಕೆ ಜಿ ಕೊಡ್ರಿ. ಚೆನ್ನಾಗಿರವ ಹಾಕ್ರಿ. ಎರಡೇ ಅರ್ಧ ಕೆ ಜಿಗೆ ಕೊಡ ದುಡ್ಡು ಪಾಪು. ಬೇಡ ಬೇಡ, ನಿಂಬೆಣ್ಣೆ ಬೇಡ, ಐತೆ. ಬಾ ನೋಡಿ, ಮತ್ತೇನೇನು ತರಕಾರಿ ಐತೆ. ಜವಳಿಕಾಯಿ ತಗೊಂಡ್ ಬಾ. ಜವಳಿಕಾಯಿ ಇಲ್ಲಿಗೆ ತಡಿಯಕ್ಕೆ ಹೇಳ್ತೀನಿ.
ಕೆಳಗಲ್ಲಿ ಜವಳಿಕಾಯಿ ಎಷ್ಟು ಅಂತ ಜವಳಿಕಾಯಿ ಎಷ್ಟಣ್ಣ ಕೊಡ್ರಿ. ರಾಜು ಹಂಗೆ ಹಾಕಪ್ಪ ಹಿಡಿ ಹಾಕ ಹಾಕು ಹಾಕು ಹಾಂ ಜಾಸ್ತಿ ಹಾಕಿದಲ್ಲ ಹಂಗೆ ವಿಡಿಯೋ ಬಾಯ್ ತಳೆ ಪಾಪು ಹೋಗ್ತಿದೆ ಈಗ. ಅಲ್ಲ ನಿನ್ನ ನೆಟ್ಟಿಗೆ ಏನು ವ್ಯಾಪಾರನೇ ಮಾಡ್ಲಿಲ್ವಲ್ಲ. ನೆಟ್ ಕೇಳು ಅಂದ್ರೆ ನೀನೇನು ಕೇಳ್ತಾನೆ ಇಲ್ಲ ಅಲ್ಲ. ನಿಂತ್ಕೋ ನಿಂತ್ಕೊಳ್ಳೋ. ನೆಟ್ಟಿಗೆ ಏನಕ್ಕೆ ವ್ಯಾಪಾರನೇ ಮಾಡ್ಲಿಲ್ವಲ್ಲ ನೀನು ದುಡ್ಡು ಕೊಟ್ಟಿದ್ದಕ್ಕೆ. ಆ ಕೊಟ್ಟಿದ್ನಲ್ಲ ಮಾಡ್ಲಿಲ್ಲ ಅವ್ನು ನೆಟ್ಟಿಗೆ. ಬಾ ಈ ಕಡೆ ಅಲ್ಲಿರೋದು ನೀನು ಸೋತಲ್ಲ ಚಾಲೆಂಜಲ್ಲಿ. ಇದಂತ ಕೊಡ್ರಿ ಅಣ್ಣ ಬಿಸ್ಕೆಟ್. ಎಷ್ಟು 1/4 kg ಕೊಡು 100 ಗ್ರಾಮ್ ಕೊಡು ನಮ್ಗೆ. ಎಷ್ಟು 100 ಗ್ರಾಮ್ ಕೊಡ್ರಿ ಸಾಕು. 2 ಮಿಕ್ಸ್ ಹಾಕ್ಲಿಕ್ಕೆ ಒಂದೇ ಹಾಕ್ಲಾ? 2 ಮಿಕ್ಸ್ ಕೊಡ್ರಿ. ಅಷ್ಟೇ. ಪುರಿ ಹೆಂಗೆ ಪುರಿ? 3 ಲೀಟ್ರ್ 20 ರೂಪಾಯಿ ಕೊಡ್ರಿ. 20 ರೂಪಾಯಿಂದ ಖಾರ ಎಷ್ಟವ? ಖಾರ ಒಂದು 20 ರೂಪಾಯಿ ಕೊಡ್ರಿ. ತಡಿ ಮಗ ಪುರಿ ಒಳಗೆ ಹಾಕ್ತೀನಿ ಮನೆ. ಪುರಿ 20 ಖಾರ 20 ಸಾಕಮ್ಮನ. ಆಮೇಲೆ ಅಷ್ಟೇ. ಇಲ್ಲ ಮನೆ ಅಷ್ಟೇ. ಜಿಲೇಬಿ ಹಾಕ್ಲಿ 20 ರೂಪಾಯಿಂದ. ಬೇಡ ಬೇಡ. 10 20 40 50 30 80. ಈ ಊಟ ಬತ್ತ ಫೋನ್ ಪೇ ಐತಣ್ಣ. ಇದೆಂತ ದಾರ ಹೇಳಿ ಪಪ್ಪು? ಹಸು ಕಟ್ಟಿದ್ದೆ ಗೊತ್ತಾ? ನಾನೆಲ್ಲ ಗೊತ್ತಿಲ್ಲ ಅನ್ಕೊಂಡೆ. ಎತ್ತೋ ಬ್ಯಾಗ್ ಎತ್ಕ. ಎತ್ತೋ 5 ಸಾ. ಅಣ್ಣ ಅದೇ ಹೇಳ್ತೀನಿ. ಬೇಡ ಬೇಡ ಕೊಡಪ್ಪ. ತೂಕ ಐತೆ ಪಪ್ಪು. 10 5 ಸಾ. ನನ್ನ ಮಗ ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾವನೆ. ಬಿಡು ಬ್ಯಾಗ್ ಅರ್ಧೋಗುತ್ತೆ. ಬ್ಯಾಗ್ ಅರ್ಧೋಗುತ್ತೆ ಬಿಡು. ಏನಕ್ಕಪ್ಪ ಬಾ ಕೊಡ್ರಿ. ಅಷ್ಟೇ ಅಷ್ಟೇ ಅದೇ ಬೇಕಾಗಿದೆ. ತಲ್ರಿ ಆಮೇಲೆ ಮತ್ತೆ ನಡ್ಬೇಕು. ಕರ್ಪೂರ ಅಂದ್ರೆ ಕೊಡಪ್ಪ ಇರಪ್ಪ. ಎಷ್ಟು 20 ರೂಪಾಯಿ ಸಾಕು. ಕೊಡ್ರಿ. ಬೆಲ್ಲಕ್ಕೆ ಹಿಂಗೆ ಮುದ್ರೆ ಅದು ನೋಣ. ಅದಕ್ಕೆ ಉದ್ಬತ್ತಿ ಎಷ್ಟಿರೋದಾ? ಎಷ್ಟಣ್ಣ ಅದು? 20 ರೂಪಾಯಿ. 40 20 ನಮಗೆ 40 20 60 80 ರೂಪಾಯಿ ತಳ್ರಿ. 100 ರೂಪಾಯಿ ಕೊಟ್ಟೆ ಅಲ್ವಾ? ಚೇಂಜ್ ಕೊಟ್ಟು ಅವನ ಕೈಲಿ ಕೊಟ್ಟೆ ದುಡ್ಡು ರೀ. ಸಂತೆ ಮಾಡೋ ಅಂದರೆ ಅಂಕಲ್ ಬೀನ್ಸ್ ಇಷ್ಟು, ಅಂಕಲ್ ಇದಿಷ್ಟು ಅಂತ. ಸೊ ಸಂತೆ ಎಲ್ಲ ಮುಗಿಸ್ಕೊಂಡು ಈಗ ಬುಕ್ ಸ್ಟೋರ್ಗೆ ಬಂದೆ. ನನ್ನ ಮಗಂಗೆ ನವೋದಯ ಬುಕ್ ತಗೋಬೇಕಾಗಿತ್ತು. ಸೊ ನಾನು ಸುಮಾರು ಜನದ ಸಜೆಷನ್ ಕೇಳಿದೆ. ಚನ್ನಕೇಶವ ಮೂರ್ತಿ ಅವ್ರದ್ದು ಬುಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಬುಕ್ನೇ ಹುಡುಕ್ತಾ ಇದ್ದೆ. ಫೈನಲಿ ನಮ್ಮೂರಲ್ಲೇ ಸಿಕ್ತು. ಇಲ್ಲಾಂದರೆ ಅರಸೀಕೆರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ಸಿಕ್ಕಿದ್ರಿಂದ ಮತ್ತೆ ಬುಕ್ನೆಲ್ಲ ನೋಡಿ ತಗೊಂಡು ಬಂದ್ವಿ. ಸೊ ಇವತ್ತು ಸಂತೆ ಒಂಥರ ಚೆನ್ನಾಗಿತ್ತು. ನನ್ನ ಮಗಂಗೆ ಚಾಲೆಂಜ್ ಕೊಟ್ಟಿದ್ದೆ. 150 ರೂಪೀಸ್ ಕೊಟ್ಬಿಟ್ಟು ತರಕಾರಿನೆಲ್ಲ ಅವನೇ ಶಾಪ್ ಮಾಡೋದಕ್ಕೆ.
ಬಟ್ ಅವನಿದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಅವನಿಗೆ ಅಂಜಿಕೆ ಸ್ವಭಾವ ಜಾಸ್ತಿ, ಏನಾದ್ರು ಕೇಳೋದಕ್ಕೆ ತಗೊಳೋದಕ್ಕೆಲ್ಲ. ಸೊ ಹಾಗಾಗಿ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ದ, ಇನ್ನು ಮಿಕ್ಕಿದ್ನ ಎಲ್ಲ ನಾನೇ ಶಾಪ್ ಮಾಡ್ಕೊಂಡು ಸೊ ಮನೆ ಕಡೆ ಹೊರಟ್ವಿ. ಸೊ ಇದ್ರ ಉದ್ದೇಶ ಇಷ್ಟೇ, ನನ್ನ ಮಗ ಹೊರಗಡೆಯವ್ರ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಅಂಜಿಕೆ ಸ್ವಭಾವ ಜಾಸ್ತಿ. ಮತ್ತೆ ಇನ್ನೊಂದಂದ್ರೆ ಮ್ಯಾಥ್ಸ್ ಅಲ್ಲಿ ಇವ್ರಿಗೆಲ್ಲ ಇದು ಪೋರ್ಷನ್ಸ್ ಇದೆ, ತೂಕದ ಬಗ್ಗೆ ಆಗಿರ್ಬೋದು, ಮತ್ತೆ ಅಮೌಂಟ್, ಲಾಭ ನಷ್ಟ ಇದೆಲ್ಲ ಇದೆಯಲ್ವಾ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ನಾಲೆಡ್ಜ್ ಬೆಳೆಯುತ್ತೆ. ತರಕಾರಿನೆಲ್ಲ ಯಾವ ರೀತಿ ತೂಕ ಹಾಕ್ತಾರೆ ಏನು ಎಲ್ಲ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅವನ ಕೈಲಿ ಅಮೌಂಟ್ ಕೊಟ್ಟು ಅವನಿಗೆ ಪರ್ಸನಲ್ ಆಗಿ ತರಕಾರಿ ತಗೊಳೋದಕ್ಕೆ ಹೇಳಿದ್ದು. ಸೊ ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅದನ್ನ ಮಾಡ್ದ. ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಕರ್ಕೊ ಬಂದಾಗ ಅವನಿಗೂ ಸ್ವಲ್ಪ ಅದು ಅಭ್ಯಾಸ ಆಗತ್ತೆ ಅಂತ ಅನ್ಕೊಂಡು ಸೊ ಸಂತೆನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.